ಶಿವಮೊಗ್ಗದ ಮಂಜುನಾಥ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಇಂದು ಸಂಜೆ ಮಂಜುನಾಥ್ ಅವರ ಮೃತದೇಹ ಆಗಮಿಸಲಿದೆ. ಇಡೀ ಕುಟುಂಬ ಮಂಜುನಾಥ್ ಅವರ ಸಾವಿನ ಸುದ್ದಿಯನ್ನ ಕೇಳಿ ಆಘಾತಕ್ಕೊಳಗಾಗಿದೆ. ಸಂಬಂಧಿಕರು ಸ್ನೇಹಿತರ ಆಕ್ರಂದನ ಮುಗಿಲು ಮುಟ್ಟಿದೆ. ಪತ್ನಿ ಮಗನ ಜೊತೆಗೆ ಮಂಜುನಾಥ್ ಕಾಶ್ಮೀರಕ್ಕೆ ಹೋಗಿದ್ರು. ಎಲ್ಲ ಆರಾಮಾಗಿದೆ, ನಾವು ಸುರಕ್ಷಿತವಾಗಿದ್ದೀವಿ, ಬೆಂಗಳೂರಿನಂತೆಯೇ ಇದೆ, ನಮ್ಮ ಪ್ರವಾಸ ಅತ್ಯುತ್ತಮವಾಗಿದೆ, ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳಿ ಪತಿ ಪತ್ನಿ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ರು. ಇನ್ನು ಮಂಜುನಾಥ್ ಅವರ ಅತ್ತೆ ಗೀತಾ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಶಿವಮೊಗ್ಗದ ಮಂಜುನಾಥ್ ಅವರನ್ನ ಭಯೋತ್ಪಾದಕರು ಹತ್ಯೆ ಮಾಡಿದ್ರು. ಅದರ ನಂತರ ಇಡೀ ಕುಟುಂಬ ಏನು ದುಃಖದಲ್ಲಿದೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ದುಃಖ ಮಡಗಟ್ಟಿದೆ. ಅಂದರೆ ಇಡೀ ಕುಟುಂಬಸ್ಥರು ಕೂಡ ಮಂಜುನಾಥ ಕಳ್ಕೊಂಡು ಸಾಕಷ್ಟು ನೋವನ್ನು ಪಡ್ಕೊತಾ ಇದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಂಜುನಾಥ್ ಅತ್ತೆ ನಮ್ಮ ಜೊತೆಗಿದ್ದಾರೆ, ಗೀತಾ ಅವರು. ಮೇಡಮ್, ಈ ಘಟನೆ ಎಲ್ಲ ಆಯಿತು, ಮದುವೆಗೆ ಎಷ್ಟು ವರ್ಷ ಆಯಿತು, ಎಷ್ಟು ಮಕ್ಕಳಿದ್ದಾರೆ ಮಂಜುನಾಥ್ ಅವರಿಗೆ, ಈ ಮಾಹಿತಿ ಗೊತ್ತಾಗಿದೆ ಯಾವಾಗ? ಮಂಜುನಾಥ್ ಅವ್ರಿಗೆ ಮದುವೆಯಾಗಿ 16ನೇ ವರ್ಷ. ಒಬ್ಬ ಮಗ ಇದ್ದಾನೆ, ಅವನು ಸೆಕೆಂಡ್ PUC ಈ ಸಲ ಮುಗ್ದಿತ್ತು ಅಷ್ಟೇ. ಒಳ್ಳೆ ರಿಸಲ್ಟ್ ಬಂದಿತ್ತು. ಆ ಖುಷಿಗೇ ಅವನನ್ನು ಕರ್ಕೊಂಡು ಕಾಶ್ಮೀರ ಟೂರ್ ಹೋಗಿದ್ದವರು. ಹೋದಾಗ 3 ದಿನ ಎಲ್ಲ ಚೆನ್ನಾಗಿ ಓಡಾಡಿದರು. ನಿನ್ನೆ ಇವತ್ತು 2 ದಿನ ಹೋಗೋ ಜಾಗದಲ್ಲಿ ಇದು ಸಿಗ್ನಲ್ ಸಿಗಲ್ಲ, ಫೋನು ಬರದೇ ಇದ್ದರೆ ಗಾಬರಿ ಆಗಬೇಡಿ ಅಂದಿದ್ರು. ನಿನ್ನೆ ಮಧ್ಯಾಹ್ನ ಶೂಟೌಟ್ ಆಗಿದೆಯಂತೆ. ನನಗೆ ಹೇಳಿದ್ದು ನಮ್ಮ ಮಗ ಸೊಸೆ ಅವರೆಲ್ಲ ರಾತ್ರಿ 10 ಗಂಟೆಗೆ ಇಲ್ಲಿ ಕರ್ಕೊಂಬಂದ್ಮೇಲೆ ತಿಳಿಸಿದ್ರು, ನಾನು ಗಾಬರಿಯಾಗಿ ಇದಾಗ್ತೀನಿ ಅಂತ. ಏನು ಮಾಡ ಸರ್, ಅಂದರೆ ಪಲ್ವಿಯವರು ಅಲ್ಲೇ ಇದ್ದಾರೆ, ಮೊಮ್ಮಗ ಅಲ್ಲೇ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅಲ್ಲಿ ಯಾವ ರೀತಿ ಅವ್ರ ಕಣ್ಣೆದುರಿಗೇನೆ ಶೂಟ್ ಮಾಡಿದ್ರಂತೆ. ನನ್ನ ಮಗಳು ಮೊಮ್ಮಗ ಹೇಳಿದ್ರಂತೆ ನಮ್ಮನ್ನು ಶೂಟ್ ಮಾಡು ಅಂತ. ಅದಕ್ಕೆ ಅವರು ನಿಮ್ಮನ್ನು ಮಾಡಲ್ಲ, ನೀನು ಮೋದಿಗೆ ಹೋಗಿ ಹೇಳು, ನಿನ್ನ ಗಂಡನ್ನ ಶೂಟ್ ಮಾಡಿದ್ದೀರ ಅಂತ ಹೇಳು ಅಂತ ಇದು ಮಾಡಿದಂತ. ಆ ನೋವಿನಲ್ಲೂ ನನ್ನ ಮಗಳು ಇನ್ನೊಂದು ಹೊಸದಾದ ಮದುವೆಯಾಗಿ ಹೋದ ಜೋಡಿ ಪಾಪ 15 ದಿನ ಆಗಿದೆ. ಅವಳ ಗಂಡನಿಗೆ ಒಂಚೂರು ಜೀವ ಇತ್ತಂತೆ. ನನ್ನ ಮಗಳು ನನ್ನ ಗಂಡ ಅಂತೂ ಹೋದರು, ಇವರಿಗಾದರೂ ಒಂಚೂರು ಹೆಲ್ಪ್ ಮಾಡಿ ಜೀವ ಉಳ್ಸೋಕ್ಕಾಗುತ್ತಂತ ನೋಡಿದ್ಲಂತೆ. ಆದರೆ ಆಗಲಿಲ್ಲ, ಪಾಪ ಅವರು ಹೋದರು. ಸಹಜವಾಗಿ ಕೂಡ ತುಂಬ ಖುಷಿಯಾಗಿದ್ದು. ಮಗಂದು ಪರ್ಸೆಂಟೇಜ್ ಎಷ್ಟಾಗಿತ್ತು? ತುಂಬ ಖುಷಿ ಪಟ್ಕೊಂಡು ಪ್ರವಾಸ ಆಯ್ಕೆ ಮಾಡ್ಕೊಂಡಿದ್ರು. ಅವನದು 97% ಬಂದಿತ್ತು. ಒಳ್ಳೆ ಅವನು BCom ಓದಿ CA ಏನಾರು ಮಾಡೋಣ ಅಂತಿದ್ದ. ಇಲ್ಲೂ ಸುಮಾರು ಕಾಲೇಜೆಲ್ಲ ನೋಡಿ ಬಂದಿದ್ದರು. ನೋಡೋಣ ಬಂದಮೇಲೆ ಯಾವ ಕಾಲೇಜಿಗೆ ಸೆಲೆಕ್ಟ್ ಆಗುತ್ತೆ ಅಂತ. ಅವನಿಗೂ ತುಂಬ ಕಾಲೇಜಲ್ಲೆಲ್ಲ ನಿಮ್ಮ ಫೀಸೆಲ್ಲ ಕಮ್ಮಿ ಮಾಡ್ತೀವಿ, ನಮ್ಮ ಕಾಲೇಜಿಗೆ ಬಂದು ಸೇರು ಅಂತೆಲ್ಲ ಹೇಳಿದ್ರಂತೆ. ಅಷ್ಟರಲ್ಲಿ ನಿಮ್ಮ ಮಗ ತುಂಬ ಅಂದರೆ ಸೊಸೆ ತುಂಬ ಧೈರ್ಯವಾಗಿದ್ದಾಳೆ, ಮಗಳು ತುಂಬ ಧೈರ್ಯವಾಗಿದ್ದಾಳೆ. ಧೈರ್ಯ ಅಂದರೆ ಏನು ಸರ್ ಗೊತ್ತಾ, ನನಗೂ ಹಾಗೆ ಹೇಳ್ತಿದ್ರು. ನಮ್ಮ ಮನೆಯವ್ರು ಸಡನ್ನಾಗಿ ತೀರ್ಕೊಂಡಾಗ ನಾನು ಮಕ್ಕಳಿಗೋಸ್ಕರ ನೋವು ತಡ್ಕೊಂಡು ಅದೆಲ್ಲ ಅನಾಥ ದೈವ ರಕ್ಷಕ ಅಂತಾರಲ್ಲ, ಅಲ್ಲಿ ಯಾರು ಇಲ್ಲಿದ್ದಾಗ ಧೈರ್ಯ ಬರುತ್ತೆ ಸರ್. ಇನ್ನು ಅದೆಲ್ಲ ಬರೋದು ಈಗ ಅವಳು ಬಂದಮೇಲೆ ಅವಳನ್ನು ನಾವು ಹೇಗೆ ಎದುರಿಸ್ಬೇಕು ಅಂತ ನಾವು ನೋಡ್ತಾ ಇದ್ದೀವಿ ಈಗ. ಏನು ಕೊನೆದಾಗಲಿ ಏನಾದ್ರು ಮಾಹಿತಿ ಬಂದೆ ಏನೇನಂತ, ಯಾವಾಗ ಬರುತ್ತೆ ಮೃತ ಪಾರ್ಥಿವ ಶರೀರ ಇಲ್ಲ? ಅದು ಈಗ ಶ್ರೀನಗರಕ್ಕೆ ಬಂದಿದ್ದಾರೆ. ಇವತ್ತು ಸಾಯಂಕಾಲ ಅಲ್ಲಿಂದ ಡೆಲ್ಲಿಗೆ ಬಂದು ಬೆಂಗಳೂರು, ನಾಳೆ ಬೆಳಗ್ಗೆ ಪಾರ್ಥಿವ ಶರೀರ ಇದು ಮಾಡ್ತಾರಂತ. 6 ಗಂಟೆಗೆ ಅಂದರು. ಮಿನಿಸ್ಟ್ರೆಲ್ಲ ಬಂದವರು ಹೇಳಿದರು, ಎಲ್ಲ ವ್ಯವಸ್ಥೆ ಮಾಡ್ತೀವಿ ಎಂದಿದ್ದಾರೆ. ನೋಡಬೇಕು. ಅವನು ನನ್ನ ಮಗ ಅಲ್ಲಿ ಕೂತಿದ್ದಾನೆ. ಇದು ಏನು ಮೃತಪಟ್ಟಂತ ಮಂಜುನಾಥ್ ಇದ್ದಾರೆ, ಮಂಜುನಾಥ್ ಅತ್ತೆ ಮಾತು ತುಂಬ ಅವರು ಕೂಡ ನೊಂದ್ಕೊಂಡಿದ್ದಾರೆ. ನನ್ನ ಮಗಳು ಕೂಡ ಅಲ್ಲಿ ತುಂಬ ತನ್ನ ಗಂಡನ ಕಳ್ಕೊಂಡು ಕೂಡ ತುಂಬ ಧೈರ್ಯವಾಗಿ ಎಲ್ಲವನ್ನೂ ಎದುರಿಸಿದ್ದಾಳೆ. ಸಹಜವಾಗಿ ಕೂಡ ಪ್ರವಾಸಕ್ಕೆ ಹೋಗಿದ್ರು, ಖುಷಿ ಪಡ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದಿದೆ, ಅದಕ್ಕೆ ತುಂಬ ನಮಗೆ ಬೇಸರ ಆಗ್ತಾ ಇದೆ. ಸೊ ಸರ್ಕಾರ ಕೂಡ ನಮಗೆ ಎಲ್ಲ ರೀತಿಯಿಂದ ಸ್ಪಂದಿಸ್ತಾ ಇದೆ. ಪಾರ್ಥಿವ ಶರೀರ ಇದೆ, ಅದು ನಾಳೆ ಬೆಳಗ್ಗೆ ಬರುವಂಥ ಸಾಧ್ಯತೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು.